ಹಾಯ್ ಹಲೋ, ನಾನು ನಿಮ್ಮೆಲ್ಲರ ಪ್ರೀತಿಯ KS ನರೇಂದ್ರ ಬಾಬು, ಅಡ್ವೊಕೇಟ್ ಹಾಗೂ ಅಸ್ಟ್ರಾಲಜರ್. ನಾನು ಈವರೆಗೂ ನಿಮ್ಮನ್ನ ವಿವಿಧ ವಿಷಯಗಳ ಮೂಲಕ ಎಪಿಸೋಡ್ ಮಾಡಿ ಸಂಪರ್ಕಿಸುತ್ತಾ ಬಂದಿದ್ದೆ. ನೀವು ನನ್ನ ಎಲ್ಲಾ ವಿಡಿಯೋಗಳನ್ನ ತುಂಬಾ ಹೆಚ್ಚಿನ ಆಸಕ್ತಿ ತೋರಿಸಿ ನೋಡಿದ್ದೀರಿ, ಮತ್ತೆ ಅದನ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿದ್ದೀರಿ. ಅದನ್ನ ನಿಮ್ಮ ನೆಂಟರಿಷ್ಟರು ಗೆಳೆಯರಿಗೂ ಕೂಡ ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ್ದೀರಿ. ನೋಡಿ, ಈ ಬಾರಿ ನಾನು ನಿಮ್ಮೊಂದಿಗೆ ತಂದಿರುವಂತ ಹೊಸ ವಿಷಯ ಏನಂದ್ರೆ 7.5 ಶನಿ ವರ್ಸಸ್ ಪಂಚಮ ಶನಿ. 7.5 ಶನಿ ಅಂದ್ರೆ ಏನು, ಅದು ಹೇಗಿರುತ್ತೆ, ಅದರ ಪರಿಣಾಮಗಳೇನಿರುತ್ತೆ, ಅದರ ಪ್ರಭಾವ ಏನಿರುತ್ತೆ, ಆವಾಗ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ, ಏನೆಲ್ಲ ತೊಂದರೆಗಳಾಗುತ್ತೆ, ಏನೆಲ್ಲ ನಾವು ಪರಿಸ್ಥಿತಿನ ಎದುರಿಸ್ತೀವಿ, ಅದಕ್ಕೆ ಪರಿಹಾರ ಇದೆಯಾ, ಏನದು ಪರಿಹಾರ. ಇನ್ನೊಂದು ಪಂಚಮ ಶನಿ ಅಂದ್ರೆ ಏನು, ಅದು ಯಾವ ಒಂದು ಪರಿಸ್ಥಿತಿದನ್ನ ಪಂಚಮ ಶನಿ ಅಂತ ಕರೀತಾರೆ, ಆವಾಗ ನೀವು ಏನ್ ಮಾಡ್ಬೇಕು, ಆವಾಗ ಏನೆಲ್ಲ ನಡೀತದೆ ನಿಮ್ ಜೀವನದಲ್ಲಿ, ಮತ್ತೆ ಅದಕ್ಕೆ ಪರಿಹಾರಗಳಿದೆಯಾ, ಏನೆಲ್ಲ ಪರಿಹಾರ ಇದೆ, ಏನೇನ್ ಮಾಡ್ಬೇಕು, ಈ ಎಲ್ಲಾ ವಿಷಯಗಳನ್ನ ಸವಿಸ್ತಾರವಾಗಿ ಈ ಸರಿ ನಿಮ್ ಮುಂದೆ ತರ್ತಾ ಇದ್ದೀನಿ. ಬಹುಶಃ ನೀವು ಇದನ್ನ ತುಂಬಾ ತುಂಬಾ ಇಷ್ಟಪಡ್ತೀರಿ. ಯಾಕಂದ್ರೆ ಕಳೆದ ಬಾರಿ ನಾನು 7.5 ಶನಿ ಬಗ್ಗೆ ಮಾಡಿದಾಗ ನೀವೆಲ್ಲ ತುಂಬಾ ತುಂಬಾ ಅದ್ವಿತೀಯವಾದ ಪ್ರೋತ್ಸಾಹ ನೀಡಿದ್ದೀರಿ. ಈಗಲೂ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಕರನ್ನ ಗಮನ ಸೆಳೀತಾ ಇದೆ ಅಂದ್ರೆ ಅದೊಂದು ಯಶಸ್ವಿ ಪ್ರಯೋಗನೇ ಆಗಿರ್ತದೆ. ಇದಕ್ ಮೊದಲು ನಾವು ಕುಜದೋಷ, ಪಿತೃದೋಷ, ಕಾಲಸರ್ಪ ಯೋಗ, 7.5 ಶನಿ, ಮಕ್ಕಳಾಗದಿದ್ದರೆ ಏಕೆ, ಈ ತರ ಹಲವಾರು ವಿಷಯಗಳ ಬಗ್ಗೆ ನಿಮ್ ಮುಂದೆ ಬಂದಾಗ್ಲೂ ನೀವು ಇದೇ ರೀತಿ ಆಸಕ್ತಿನ ತೋರಿಸಿದಿರಿ ಮತ್ತೆ ಪ್ರೋತ್ಸಾಹಿಸಿದಿರಿ. ಈ ಸರಿಯ ಒಂದು ಎಪಿಸೋಡ್ ಕೂಡ ನಿಮ್ಮ ಆಸಕ್ತಿನ ಕೆರಳಿಸ್ತದೆ, ಇನ್ನಷ್ಟು ನಿಮ್ಮ ಪ್ರೋತ್ಸಾಹವನ್ನ ಮುಂದುವರಿಯೋ ತರ ಮಾಡುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇನ್ನು ಮುಂದೆ ಇನ್ನ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಿಮ್ಮ ಪ್ರೋತ್ಸಾಹ ಅತ್ಯಗತ್ಯ. ಇದೇ ಉತ್ಸಾಹ, ಇದೇ ಒಂದು ಪ್ರೀತಿ ಸದಾ ನನ್ನ ಜೊತೆ ಇರಲಿ ಅಂತ ಭಾವಿಸ್ತಾ ನಮಸ್ತೆ. ನೋಡಿ, 7.5 ಶನಿ ಅಂದ್ರೇನು. 7.5 ಶನಿ ಚಂದ್ರಗ್ರಹಕ್ಕೆ ಮುಂಚಿನ 12 ರಾಶಿ, ಚಂದ್ರ ರಾಶಿ ಮತ್ತು ನಂತರದ 2ನೇ ರಾಶಿಗಳಲ್ಲಿ ಶನಿ ಸಂಚಾರ ಮಾಡೋ ಸುಮಾರು 7.5 ವರ್ಷದ ಅವಧಿನ 7.5 ಶನಿ ಅಂತ ಕರೀತಾರೆ. ಉದಾಹರಣೆಗೆ ಚಂದ್ರನು ಋಷಭದಲ್ಲಿದ್ರೆ ಮೇಷದಲ್ಲಿ ಶನಿ ಮೊದಲನೇ ಹಂತ ಆಗಿರ್ತದೆ, ವೃಷಭದಲ್ಲಿ ಶನಿ ಮಧ್ಯ ಹಂತ ಆಗಿರುತ್ತೆ, ಮಿಥುನದಲ್ಲಿ ಶನಿ ಇದ್ದಾಗ ಕೊನೆಯ ಹಂತ ಆಗಿರುತ್ತೆ. ಪ್ರತಿ ಹಂತ ಸುಮಾರು 2.5 ವರ್ಷ ಕಾಲ ಇರುತ್ತೆ. ಇಂಥ ಒಂದು ಒಟ್ಟು 7.5 ವರ್ಷದ ಶನಿಯ ಒಂದು ಸಂಚಾರವನ್ನು 7.5 ಶನಿ ಅನ್ನುತ್ತೆ. ಈ ಶನಿ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ, ಏನೇನೆಲ್ಲ ಪರಿಸ್ಥಿತಿಗಳನ್ನ ನಾವು ಎದುರಿಸ್ಬೇಕು, ಎಂತೆಂಥ ದಿನಗಳನ್ನ ನಾವು ಎದುರಿಸ್ಬೇಕು ಅನ್ನೋದನ್ನ ನಾನು ಕಳೆದ ಬಾರಿಯ 7.5 ಶನಿ ಎಪಿಸೋಡ್ ಅಲ್ಲಿ ವಿವರಿಸಿದ್ದೀನಿ. ಅದೇ ರೀತಿ ಪಂಚಮ ಶನಿ ಅಂದ್ರೇನು, ಜನ್ಮ ಚಂದ್ರ ರಾಶಿಯಿಂದ 5ನೇ ಮನೆಯಲ್ಲಿ ಶನಿ ಸಂಚಾರ ಮಾಡಿದಾಗ ಅದನ್ನ ಪಂಚಮ ಶನಿ ಅಂತ ಕರೀತಾರೆ. ಇದು ವಿಶೇಷವಾಗಿ ಮಕ್ಕಳ ವಿಷಯ, ವಿದ್ಯಾಭ್ಯಾಸ, ಪ್ರೀತಿ, ಮನಃಶಾಂತಿ, ಬುದ್ಧಿ, ಹೂಡಿಕೆ, ಸೃಜನಶೀಲತೆ ಇವುಗಳ ಮೇಲೆ ಪರಿಣಾಮ ಬೀರುತ್ತೆ. ಈಗ 7.5 ಶನಿ ವರ್ಸಸ್ ಪಂಚಮ ಶನಿ ಅಂದ್ರೆ ಏನು ನೋಡಿ. ಈ 7.5 ಶನಿ ಅವಧಿ 7.5 ವರ್ಷ ಆದ್ರೆ ಪಂಚಮ ಶನಿದು 2.5 ವರ್ಷ. ಮತ್ತೆ ಇದರ ಪರಿಣಾಮ ಏನಾಗಿರುತ್ತಂದ್ರೆ ಜೀವನದ ಸಂಪೂರ್ಣ ಪರೀಕ್ಷೆನ 7.5 ಶನಿಯಲ್ಲಿ ಗಮನಿಸಿದ್ರೆ ಪಂಚಮ ಶನಿದಲ್ಲಿ ಮನಸ್ಸು, ಮಕ್ಕಳು, ಭಾಗ್ಯ ಪರೀಕ್ಷೆ ಅನ್ನೋದು ನಡೀತದೆ. ಯಾವುದು ತುಂಬಾ ಕಠಿಣ ನೋಡಿ, 7.5 ಶನಿ ಸಾಮಾನ್ಯವಾಗಿ ಹೆಚ್ಚು ಕಠಿಣವಾಗಿರುತ್ತೆ, ಆದರೆ ಪಂಚಮ ಶನಿ ಮಾಧ್ಯಮ ಕಠಿಣ. ಮತ್ತೆ ಹಣದ ಒತ್ತಡ ಎಲ್ಲಿ ಜಾಸ್ತಿ ಇರುತ್ತೆ, 7.5 ಶನಿದಲ್ಲಿ ತುಂಬಾ ಇರುತ್ತೆ. ಪಂಚಮ ಶನಿದಲ್ಲಿ ಹೂಡಿಕೆ ನಷ್ಟ ಹೆಚ್ಚಾಗಿರುತ್ತೆ, ಮಾನಹಾನಿ ಯಾವುದರಲ್ಲಿ ಜಾಸ್ತಿ ಇರುತ್ತೆ. 7.5 ಶನಿಯಲ್ಲಿ ಮಾನಹಾನಿ ಸಾಧ್ಯತೆ ತುಂಬಾ ಇರುತ್ತೆ, ಆದರೆ ಪಂಚಮ ಶನಿದಲ್ಲಿ ಅಪಾರ್ಥ ಮತ್ತೆ ಟೀಕೆ ಇಂಥದ್ದನ್ನ ಎದುರಿಸ್ಬೇಕಾಗುತ್ತೆ. ಕುಟುಂಬ ಅನ್ನೋದು 7.5 ಶನಿದಲ್ಲಿ ಪಂಚಮ ಶನಿದಲ್ಲಿ ಹೇಗಿರುತ್ತೆ ಅಂದಾಗ 7.5 ಶನಿದಲ್ಲಿ ಕುಟುಂಬದಿಂದ ದೂರ ಆಗುವಂಥದ್ದು, ಒತ್ತಡನ ಅನುಭವಿಸುವಂಥದ್ದು ಇದ್ರೆ ಪಂಚಮ ಶನಿದಲ್ಲಿ ಮಕ್ಕಳಿಂದನೇ ಚಿಂತೆ ಬರುತ್ತೆ. 7.5 ಶನಿ ಸಂದರ್ಭದಲ್ಲಿ ಆರೋಗ್ಯ ದೀರ್ಘಕಾಲವಾದ ಸಮಸ್ಯೆಗಳನ್ನ ಎತ್ತಿ ಹಾಕುತ್ತೆ.
ಆದರೆ ಪಂಚಮ ಶನಿದಲ್ಲಿ ಮಾನಸಿಕ ಒತ್ತಡ ಅನ್ನೋದನ್ನ ಹುಟ್ಟಿ ಹಾಕುತ್ತೆ. ಮತ್ತೆ ಆತ್ಮ ಪರಿಶೀಲನೆ ಹೇಗಿರುತ್ತೆ ನೋಡಿ, ಸಾಧ್ಯ ಶನಿದಲ್ಲಿ ತುಂಬಾ ಇರುತ್ತೆ. ಆದರೆ ಪಂಚಮ ಶನಿದಲ್ಲಿ ಆಂತರಿಕ ಗೊಂದಲ ಅನ್ನೋದು ಕಂಡು ಬರ್ತದೆ. ಉದ್ಯೋಗ 7.5 ಶನಿದಲ್ಲಿ ಬದಲಾವಣೆನೇ ಆಗ್ಬಿಡುತ್ತೆ. ಆದರೆ ಪಂಚಮ ಶನಿದಲ್ಲಿ ಸ್ಥಿರತೆ ಕಡಿಮೆ ಆಗುತ್ತೆ. ಆಧ್ಯಾತ್ಮಿಕತೆ 7.5 ಶನಿದಲ್ಲಿ ತುಂಬಾ ಹೆಚ್ಚಾಗಿರುತ್ತೆ. ಆದರೆ ಪಂಚಮ ಶನಿದಲ್ಲಿ ಪ್ರಶ್ನೆಗಳು ಅನ್ನೋದನ್ನ ಹುಟ್ಟಾಕುತ್ತೆ. ನೋಡೀಗ ಆತ್ಮೀಯರೇ, 7.5 ಶನಿಯ 3 ಹಂತಗಳು. ಮೊದಲು 12ನೇ ಮನೆಯಲ್ಲಿದ್ದಾಗ ಏನಾಗುತ್ತೆ ಅಂದ್ರೆ ಖರ್ಚು ತುಂಬಾ ಜಾಸ್ತಿ ಆಗುತ್ತೆ. ದೇಶಾಂತರ ಹೋಗುವಂತ ಪರಿಸ್ಥಿತಿ ಬರುತ್ತೆ, ಮನೆ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬರುತ್ತೆ, ನಿದ್ರೆ ಬರೋದೇ ಇಲ್ಲ, ಆತಂಕ ಸದಾ ಇರುತ್ತೆ, ಸಾಲ ಅನ್ನೋದು ಜಾಸ್ತಿ ಆಗುತ್ತೆ, ರಹಸ್ಯ ಶತ್ರುಗಳು ಅನ್ನೋದು ಸೃಷ್ಟಿ ಆಗ್ತದೆ. ಹೀಗಾಗಿ 12ನೇ ಮನೆ ದುರ್ಬಲವಾಗಂತೂ ಇದ್ರೆ ದೇಶಾಂತರ ಆಗುವಂಥದ್ದು ಖಂಡಿತ. ರಾಹು ದೃಷ್ಟಿ ಇದ್ರೂ ಕೂಡ ಖಂಡಿತ. 9-12ನೇ ಮನೆ ಸಂಬಂಧಗಳು ವೀಕ್ ಆಗಿದ್ರು ಕೂಡ ಖಂಡಿತ. ಅಥವಾ ವಿದೇಶಿ ಯೋಗ, ಬೇರೆ ದೇಶಕ್ಕೆ ಹೋಗ್ಬಿಡುವಂತ ಅವಕಾಶ ಕೂಡ ಇರುತ್ತೆ. ಇನ್ನು ಮಧ್ಯ ಹಂತ ಹೇಗಿರುತ್ತೆ 7.5 ಶನಿಲಿ? ಜನ್ಮ ರಾಶಿ ಇದು ತುಂಬಾ ಕಠಿಣವಾಗಿರುತ್ತೆ. ಮನಸ್ಸು ತುಂಬಾ ಭಾರವಾಗಿರುತ್ತೆ, ಒಂಟಿತನ ಇರುತ್ತೆ, ಮಾನಹಾನಿ ಇರುತ್ತೆ, ಆರೋಗ್ಯ ಕುಸಿತ ಅನ್ನೋದಿರುತ್ತೆ, ಕುಟುಂಬದಿಂದ ದೂರ ಇರಬೇಕಾಗಿರುತ್ತೆ, ಆತ್ಮವಿಶ್ವಾಸ ಅನ್ನೋದು ತುಂಬಾ ಕುಸಿದಿರುತ್ತೆ. ನೋಡಿ, ಶನಿ ಬಂದ್ರೆ ನೆರಳು ಕೂಡ ದೂರವಾಗುತ್ತೆ ಅನ್ನೋದು ಇದನ್ನೇ. ಆದರೆ ಆಧ್ಯಾತ್ಮಿಕ ಬೆಳವಣಿಗೆ ಇಲ್ಲಿ ಶುರುವಾಗಿರುತ್ತೆ. ಇನ್ನು 7.5 ಶನಿಯ ಕೊನೆಯ ಹಂತ ಅಂದ್ರೆ 2ನೇ ಮನೆಯಲ್ಲಿ ಶನಿ ಇದ್ದಂತ ಸಂದರ್ಭದಲ್ಲಿ ಹಣದ ಒತ್ತಡ ಜಾಸ್ತಿ ಆಗುತ್ತೆ, ಕುಟುಂಬ ಕಲಹ ಸದಾ ಇರುತ್ತೆ, ಮಾತೇ ಸಮಸ್ಯೆ ಆಗುತ್ತೆ, ಧನಹಾನಿ ಅನ್ನೋದು ಜಾಸ್ತಿ ಆಗಿರುತ್ತೆ, ಯಾವುದೇ ವ್ಯವಹಾರಕ್ಕೆ ಹೋಗ್ಲಿ ನಷ್ಟ ಅನ್ನೋದು ಎದ್ದು ಕಾಣುತ್ತೆ. ಮತ್ತೆ 2ನೇ ಮನೆಯಲ್ಲಿದ್ದಾಗಂತೂ ರಾಹು ಕೇತು ಪೀಡಿತರಾಗಿದ್ರೆ, ಶನಿ ಮಂಗಳ ಇದ್ರೆ, ಗುರು ದುರ್ಬಲನಾಗಿದ್ರೆ ಧನಹಾನಿ ಖಚಿತವಾಗಿ ಆಗುತ್ತೆ. ಇನ್ನು ಪಂಚಮ ಶನಿದಲ್ಲಿ ಇದೇ ತರ ಇರುತ್ತಾ, ಅಲ್ಲಿ ಬೇರೆ ತರ ಇರುತ್ತ ಅಂತ ನೋಡೋಣ. ನೋಡಿ, ಪಂಚಮ ಶನಿದಲ್ಲಿದ್ದಾಗ ಮುಖ್ಯವಾಗಿ ಮಕ್ಕಳ ಶಿಕ್ಷಣ ಚಿಂತೆ ಅನ್ನೋದು ಇರುತ್ತೆ, ಪ್ರೇಮ ವಿಫಲತೆ ಅನ್ನೋದಿರುತ್ತೆ. ಯಾರಾದ್ರೂ ಲವ್ ಮಾಡ್ತಾ ಇದ್ರೆ, ಮದುವೆ ಆಗಿದ್ರೆ ಆ ಸಂಸಾರಗಳಲ್ಲಿ ಸ್ವಲ್ಪ ದೂರ, ಗಲಾಟೆ ಅನ್ನೋದು ಬರುತ್ತೆ, ಬುದ್ಧಿ ಗೊಂದಲ, ಯಾವುದೇ ನಿರ್ಧಾರ ತಗೊಳಕ್ಕಾಗಲ್ಲ, ಏನು ದ್ವಂದ್ವ ಆದ ಇದ ಅನ್ನೋದು ಆಗುತ್ತೆ. ಮತ್ತೆ ಹೂಡಿಕೆ ನಷ್ಟ ಅನ್ನೋದಾಗುತ್ತೆ, ಜೂಜು ಷೇರು ನಷ್ಟ ಆಗುತ್ತೆ, ಮನಸ್ಸಿನ ಒತ್ತಡ ಅನ್ನೋದು ಜಾಸ್ತಿ ಆಗುತ್ತೆ. ಸಾಮಾನ್ಯವಾಗಿ ಯಾವ ರಾಶಿಗೆ ಈ ಪಂಚಮ ಶನಿ ಪರಿಣಾಮಗಳು ಇನ್ನಷ್ಟು ಜಾಸ್ತಿ ಇರುತ್ತೆ ಅಂದ್ರೆ ಮೇಷ, ಕಟಕ, ವೃಶ್ಚಿಕ, ಇವುಗಳಲ್ಲಂತೂ ಭಾವನಾತ್ಮಕವಾದ ಹೊಡೆತ ಜಾಸ್ತಿ ಇರುತ್ತೆ. ಯಾವ ರಾಶಿಗೆ ಶನಿ ತುಂಬಾ ಕಠಿಣವಾಗಿ ಕೊಡ್ತಾನೆ ಅಂದ್ರೆ ಮೇಷ, ಕಟಕ, ಸಿಂಹ, ವೃಶ್ಚಿಕ, ಇವುಗಳಿಗೆ ಪಂಚಮ ಶನಿಯ ಪ್ರಭಾವ ತುಂಬಾ ಇರುತ್ತೆ. ಆದರೆ ಕಡಿಮೆ ಪರಿಣಾಮ ಬಂದ್ಬಿಟ್ಟು ಮಕರ, ಕುಂಭ, ತುಲಾ, ವೃಷಭ ಈ ರಾಶಿಗಳವರಿಗೆ ಈ ಶನಿಯ ಪ್ರಭಾವ ಸ್ವಲ್ಪ ಕಡಿಮೆ ಇರುತ್ತೆ. ಯಾವಾಗ ಪಂಚಮ ಶನಿಯ ಪರಿಣಾಮ ಕಡಿಮೆ ಇರುತ್ತೆ ಅಂದ್ರೆ ಶನಿ ಉತ್ತಮನಾಗಿರ್ಬೇಕು. ಜನ್ಮ ಕುಂಡಲಿಯಲ್ಲಿ ಶನಿ ಸ್ವಕ್ಷೇತ್ರದಲ್ಲಿದ್ರೆ ಅಂದ್ರೆ ಮಕರ, ಕುಂಭದಲ್ಲಿದ್ರೆ, ಉಚ್ಚವಾದ ಸ್ಥಾನ ಅಂದ್ರೆ ತುಲಾದ ರಾಶಿಯಲ್ಲಿದ್ರೆ, ಅಥವಾ ಗುರು ದೃಷ್ಟಿ ಶನಿಯ ಮೇಲಿದ್ರೆ, ಶುಕ್ರನ ಜೊತೆ ಶನಿ ಇದ್ರೆ, 3, 6, 11ನೇ ಮನೆಯಲ್ಲಿ ಶನಿ ಇದ್ರೆ, ಆಗ ಈ ಪರಿಣಾಮಗಳು ತುಂಬಾ ಕಡಿಮೆ ಆಗುತ್ತೆ. ಆಗ ಶನಿ ಶಿಕ್ಷಕನಾಗುತ್ತಾನೆ ಹೊರತು ಶಿಕ್ಷೆ ನೀಡುವನಾಗಲ್ಲ. ಯಾವಾಗ ಪ್ರಕೋಪ ಜಾಸ್ತಿ ಇರುತ್ತೆ, ಶನಿ ಮತ್ತೆ ಮಂಗಳ ಈ 2 ಸಂಯೋಗ ಇದ್ದಾಗ ಕೋಪ, ಗಾಯ, ಕೋರ್ಟು, ಜಗಳ ಇದು ಖಂಡಿತ ನಡೆಯುತ್ತೆ. ಶನಿ ರಾಹು ಜೊತೆ ಇದ್ರೆ ಅವಮಾನ, ಮೋಸ, ಮಾನಸಿಕ ಭಯ ಅನ್ನೋದು ಖಂಡಿತ ಇರುತ್ತೆ. ಶನಿ ಕೇತು ಜೊತೆ ಇದ್ರೆ ಒಂಟಿತನ, ವೈರಾಗ್ಯ, ವಿಚ್ಛೇದನೆ ಇಂಥದ್ದೆಲ್ಲ ನಡೆದೋಗ್ಬಿಡುತ್ತೆ. ಶನಿ ಮೇಲೆ ರಾಹು ದೃಷ್ಟಿ ಇದ್ರಂತೂ ಕಾನೂನು, ಕಳಂಕ, ಭಯ ಇಂಥದನ್ನೆಲ್ಲ ಎದುರಿಸ್ಬೇಕಾಗುತ್ತೆ. ಗುರು ದೃಷ್ಟಿ ಇದ್ರೆ ಆಗ ಶನಿ ತನ್ನ ಒಂದು ತೀವ್ರತೆಯನ್ನ ಕಡಿಮೆ ಮಾಡ್ಕೊಳ್ತಾನೆ. ಗುರು ಕಣ್ಣಿದ್ದಲ್ಲಿ ಶನಿ ಕೈ ಬಿಡುತ್ತಾನೆ. ಹೆಂಡತಿ, ಮಕ್ಕಳ ಕುಂಡಲೆಯಿಂದ ಏನಾದ್ರೂ ಈ ಪಂಚಮ ಶನಿ ಇದು ಪರಿಣಾಮಗಳು ಕಡಿಮೆ ಆಗುತ್ತಾ?
ಸಾಧ್ಯತೆ ಇದೆ. ನೋಡಿ, ಹೆಂಡತಿ ಕುಂಡಲಿಯಲ್ಲಿ ಬಲವಾದ ಗುರು ಇದ್ರೆ ಅಥವಾ ಬಲವಾದ ಶುಕ್ರ ಇದ್ರೆ, 7ನೇ ಮನೆ ಶುಭಕರವಾಗಿದ್ರೆ, ಗಂಡನ ಸಾಡೆ ಸಾತ್ ಪರಿಣಾಮ ಆಗಲಿ ಅಥವಾ ಪಂಚಮ ಶನಿ ಪರಿಣಾಮ ಆಗಲಿ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಆದರೆ ಹೆಂಡತಿಗೂ ರಾಹು ಶನಿ ದೋಷ ಇದ್ರೆ, ಕುಜ ದೋಷ ಇದ್ರೆ, 8ನೇ ಮನೆ ಪೀಡಿತವಾಗಿದ್ರಂತೂ ಆ ಕುಟುಂಬದ ಮೇಲೆ ಸಮಸ್ಯೆಗಳು ಅನ್ನೋದು ಇನ್ನಷ್ಟು ಡಬಲ್ ಆಗ್ಬಿಡ್ತದೆ. ಯಾವ್ದಾದ್ರೂ ನಕ್ಷತ್ರಕ್ಕೆ ಶನಿ ಪ್ರಕೋಪ ಜಾಸ್ತಿ ಇರುತ್ತಾ? ಖಂಡಿತ. ಅನುರಾಧ ನಕ್ಷತ್ರ, ಜ್ಯೇಷ್ಠ, ಆಶ್ಲೇಷ, ಮೂಲ, ಭರಣಿ ಈ ನಕ್ಷತ್ರಗಳಲ್ಲಿ ಶನಿ ಪ್ರಕೋಪ ಜಾಸ್ತಿ ಇರುತ್ತೆ. ಆದರೆ ಉತ್ತರಾಷಾಢ, ಶ್ರವಣ, ಪುನರ್ವಸು, ರೋಹಿಣಿ ನಕ್ಷತ್ರಗಳಲ್ಲಿ ಶನಿ ಪ್ರಕೋಪ ಖಂಡಿತ ಕಡಿಮೆ ಇರುತ್ತೆ. ಈಗ ಮಾನಹಾನಿ ಯಾವ ಸಂದರ್ಭದಲ್ಲಿ ಆಗುತ್ತೆ ನೋಡಿ ಆತ್ಮೀಯರೇ. 10ನೇ ಮನೆಯಲ್ಲಿ ಶನಿ ಇದ್ರೆ ಮಾನಹಾನಿ ಆಗುತ್ತೆ, 2ನೇ ಮನೆಯಲ್ಲಿ ಇದ್ರೂ ಆಗುತ್ತೆ, ಸೂರ್ಯ ಪೀಡಿತನಾಗಿದ್ರು ಕೂಡ ಆಗುತ್ತೆ, ರಾಹು ಸಂಯೋಗ ಇದ್ರೂ ಕೂಡ ಖಂಡಿತ ಆಗುತ್ತೆ. ವಿಶೇಷವಾಗಿ ಸರ್ಕಾರಿ, ರಾಜಕೀಯ, ಕೋರ್ಟು, ಮಾಧ್ಯಮ ಕ್ಷೇತ್ರಗಳಲ್ಲಿ ಮಾನಹಾನಿ ಅನ್ನೋದು ನಡೆದೇ ಹೋಗುತ್ತೆ. ಆಸ್ತಿ ನಷ್ಟ ಯಾವಾಗ ಆಗುತ್ತೆ? 4ನೇ ಮನೆಯಲ್ಲಿ ಶನಿ ರಾಹು ಅಥವಾ ಶನಿ ಮಂಗಳ, 8ನೇ ಅಧಿಪತಿ ಸಂಬಂಧ ಇಂಥವಿದ್ರೆ ಆಸ್ತಿ ನಷ್ಟ ಕೂಡ ಆಗುತ್ತೆ. 7.5ನ ಗುಪ್ತ ಆಶೀರ್ವಾದ ಏನಿದೆ ಅಂದ್ರೆ ಶನಿ ಅಹಂಕಾರವನ್ನು ಒಡೆಯುತ್ತಾನೆ, ನಿಜವಾದವರನ್ನು ತೋರಿಸುತ್ತಾನೆ, ಸುಳ್ಳು ಸ್ನೇಹಿತರನ್ನ ದೂರ ಮಾಡುತ್ತಾನೆ, ಆತ್ಮಜ್ಞಾನವನ್ನು ಕೊಡುತ್ತಾನೆ. ಅಂದ್ರೆ ಶನಿ ತೆಗೆದುಕೊಳ್ಳುವುದಕ್ಕಿಂತ ಕಲಿಸುವುದು ಹೆಚ್ಚಾಗಿರುತ್ತದೆ. ಇದಕ್ಕೆ ಪರಿಹಾರ ಇದೆಯಾ? ಖಂಡಿತ ಇದೆ. ಓಂ ಶಂ ಶನೈಶ್ಚರಾಯ ನಮಃ ಅಥವಾ ನೀಲಾಂಜನ ಸಮಪ್ರಭ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಾಂ ತಂ ನಮಾಮಿ ಶನಿಶ್ಚರಂ. ಈ ರೀತಿ ಮಂತ್ರ ಹೇಳೋದ್ರ ಮುಖಾಂತರನು ಶನಿಯ ಪ್ರಭಾವವನ್ನು ಕಡಿಮೆ ಮಾಡ್ಬೋದು. ಜೊತೆಗೆ ಓಂ ಕಾಕಧ್ವಜಾಯ ವಿದ್ಮಹೆ ಖಡ್ಗ ಹಸ್ತಾಯ ಧೀಮಹಿ ತನ್ನೋ ಮಂದ ಪ್ರಚೋದಯ ಅಂದ್ರೂ ಕೂಡ ಶನಿ ಗಾಯತ್ರಿ ಮಂತ್ರ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಗೋಮೇಧಕ ಉಂಗುರ ಧರಿಸೋದು, ಇದು ರಾಹು ಸಂಬಂಧಿಸಿದ್ದು. ನೀಲಮಣಿ, ಇಂದ್ರನೀಲ, ಬ್ಲೂ ಸಫೇರ್ ಇದನ್ನ ಆಸ್ಟ್ರಾಲಜರ್ ಹತ್ರ ವಿಚಾರಿಸಿ ಅವ್ರ ಸಜೆಷನ್ ತಗೊಂಡೇ ಬಳಸ್ಬೇಕು. ಇನ್ನು ಕಬ್ಬಿಣದ ಉಂಗುರ ಬಳಸ್ತಾರೆ, ಇದು ಕೂಡ ಶನಿ ಶಾಂತಿಗೆ ಒಳ್ಳೇದು. ಮತ್ತೆ ಈ ಕುದುರೆ ಲಾಳ ಕೊಡ್ದಿರೋಂಥದ್ದು ಸೌದು ಓಡಿ 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 ಆ ಕುದುರೆ ಲಾಳ ಸೌದು ಬಿದ್ದೋದಾಗ ಅದರಿಂದನೂ ಒಂದು ಲಾಳದ ಆಕೃತಿಯಲ್ಲೇ ಉಂಗುರ ಮಾಡ್ತಾರೆ, ಅದನ್ನ ಧರಿಸಿದ್ರು ಒಳ್ಳೇದಾಗಿರುತ್ತೆ. ಇನ್ನು ವಸ್ತ್ರ ಕಪ್ಪು, ನೀಲಿ, ಗಾಢ ಬೂದು ಇದನ್ನ ಶನಿವಾರ ಧರಿಸೋದ್ರಿಂದ ಅಥವಾ ಕಪ್ಪು ವಸ್ತ್ರ, ಕಪ್ಪು ಎಳ್ಳನ್ನ ದಾನ ಮಾಡೋದ್ರಿಂದನೂ ಕೂಡ ಶನಿಯ ಒಂದು ಪ್ರಕೋಪವನ್ನ ಕಡಿಮೆ ಮಾಡಿಸ್ಬೋದು. ಇನ್ನು ಹೋಮ ಮಾಡುವುದಾದ್ರೆ ಶನಿ ಶಾಂತಿ ಹೋಮ ಮಾಡ್ಬೋದು, ತೈಲಾಭಿಷೇಕ ಮಾಡ್ಬೋದು, ನವಗ್ರಹ ಹೋಮ ಮಾಡ್ಬೋದು, ಕಾಲಭೈರವನ ಆರಾಧನೆ ಕೂಡ ಮಾಡ್ಬೋದು. ಇನ್ನು ಯಾವ ದೇವರುಗಳನ್ನ ದರ್ಶನ ಮಾಡಿದ್ರೆ ಒಳ್ಳೇದು ಅಂದ್ರೆ ಶನಿ ಶಿಂಗ್ನಾಪುರ್ ಅಂತ ಒಂದು ಮಹಾರಾಷ್ಟ್ರದಲ್ಲಿ ಶನಿ ಟೆಂಪಲ್ ಇದೆ, ಅಲ್ಲಿ ಹೋಗ್ಬೋದು. ನವಗ್ರಹ ಟೆಂಪಲ್ಸ್ಗೆಲ್ಲ ಹೋಗ್ಬೋದು, ಧರ್ಮಸ್ಥಳಕ್ಕೆ ಹೋಗಿ ಬರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರ್ಬೋದು. ಆ ಥರ ಎಲ್ಲ ಮಾಡಿದಾಗ ಶನಿಯ ಪ್ರಕೋಪ ಕಡಿಮೆ ಆಗುತ್ತೆ. ನೋಡಿ, ಶನಿಯ ಆಳವಾದ ತತ್ವ ಅಂದ್ರೆ ಶನಿ ನಿಧಾನ, ನ್ಯಾಯ, ಕರ್ಮ, ಅನುಭವ, ಪರೀಕ್ಷೆ ಈ ಎಲ್ಲವನ್ನು ಶನಿ ಗ್ರಹ ಕೊಡ್ತಾನೆ. ಶನಿ ಒಡೆಯುವ ಮುಂತೆ ಸೂಚನೆ ಕೊಡ್ತಾನೆ. ತಡವಾದ ಫಲ ಶನಿಯ ಫಲ, ಆದ್ರೆ ಅದು ಶಾಶ್ವತವಾಗಿರುತ್ತೆ. ಶನಿ ಮನೆ ಕಟ್ಟಲು ಸಮಯ ತೆಗೆದುಕೊಳ್ಳುತ್ತಾನೆ, ಆದರೆ ಕಟ್ಟಿದ ಮೇಲೆ ಕುಸಿಯಲು ಬಿಡೋದಿಲ್ಲ. ಅಂತ ಮಹತ್ ವ್ಯಕ್ತಿ ಶನಿ ಆಗಿರುತ್ತಾನೆ. 7.5 ಶನಿಯಲ್ಲಿ ನೀವೇನ್ ಮಾಡ್ಬೇಕು? ಸಹನೆ, ಮೌನ, ನಿಯಮ, ಸಾಲ ಕಡಿಮೆ ಮಾಡೋದು, ವ್ಯರ್ಥ ಜಗಳ ಮಾಡದೇ ಇರೋದು, ತಂದೆ ತಾಯಿಗೆ ಸೇವೆ ಮಾಡೋದು, ಕಾರ್ಮಿಕರಿಗೆ ಸಹಾಯ ಮಾಡೋದು, ಮೇಲಾಗಿ ದಾನ ಮಾಡೋದು, ಇದನ್ನ ಈ 7.5 ಶನಿ ಟೈಮಲ್ಲಿ, ಪಂಚಮ ಶನಿ ಟೈಮಲ್ಲಿ ಮಾಡಬೇಕು.
ಆದ್ರೆ ಸುಳ್ಳು ಹೇಳೋದನ್ನ ಬಿಡಬೇಕು, ಅಹಂಕಾರನ ಬಿಡಬೇಕು, ಅನ್ಯಾಯ ಮಾಡೋದನ್ನ ಬಿಡಬೇಕು, ಮೋಸ ಮಾಡೋದನ್ನ ಬಿಡಬೇಕು, ಮದ್ಯವನ್ನು ಸೇವಿಸೋದನ್ನ ಬಿಡಬೇಕು, ಹಿರಿಯರಿಗೆ ಅವಮಾನ ಮಾಡೋದನ್ನ ಬಿಡಬೇಕು. ಈ ರೀತಿ ಮಾಡಿದಾಗ ಸಾಡೆ ಸಾತ್ ಶನಿ ಜೀವನವನ್ನು ಮುರಿಯಲು ಬರೋದಿಲ್ಲ. ಯಾರು ನಿಜವಾಗ ನೀವು ಅನ್ನೋದನ್ನ ತೋರಿಸೋದಕ್ಕೆ ಬರ್ತಾನೆ. ಆದ್ರೆ ಪಂಚಮ ಶನಿ ಅದೇ ವಿಚಿತ್ರ. ಜನ್ಮಚಂದ್ರ ರಾಶಿಯಿಂದ 5ನೇ ಮನೆಯಲ್ಲಿ ಸ್ಯಾಟರ್ನ್ ಸಂಚಾರ ಮಾಡುವ ಅವಧಿಯನ್ನು ಪಂಚಮ ಶನಿ ಅಂತ ಕರೀತಾರೆ. ಉದಾಹರಣೆಗೆ ಚಂದ್ರ ರಾಶಿ ಕಟಕ ಇದ್ದಾಗ ಶನಿ ವೃಶ್ಚಿಕದಲ್ಲಿ ಸಂಚಾರ ಮಾಡಿದಾಗ ಪಂಚಮ ಶನಿ ಆಗ್ತದೆ. ಇದರ ಅವಧಿ ಕೇವಲ 2.5 ವರ್ಷ ಮಾತ್ರ ಇರುತ್ತೆ. ನೋಡಿ, ಪಂಚಮ ಶನಿ ಸಂದರ್ಭದಲ್ಲಿ ಯಾವ ವಿಷಯಗಳ ಬಗ್ಗೆ ನಾವು ತಿಳ್ಕೋಬೇಕು? ಮಕ್ಕಳು, 5ನೇ ಮನೆ ಅಂದ್ರೆ ಮಕ್ಕಳು, ವಿದ್ಯಾಭ್ಯಾಸ, ಬುದ್ಧಿಶಕ್ತಿ, ಸ್ಮರಣೆ, ಪ್ರೇಮ, ಸೃಜನಶೀಲತೆ, ಪೂರ್ವ ಪುಣ್ಯ, ಮಂತ್ರಸಿದ್ಧಿ, ಹೂಡಿಕೆ, ಲಾಟ್ರಿ, ಷೇರು, ಕಲ್ಪನೆ, ಮನಸ್ಸಿನ ಆಂತರಿಕ ಸಂತೋಷ, ಇಂಥ ಎಲ್ಲದರ ಮೇಲೆ ಪಂಚಮ ಶನಿ ಪರೀಕ್ಷೆ ಮಾಡ್ತಾನೆ. ಅರ್ಥ ಆಗಿರ್ಬೇಕು ನಿಮ್ಗೆ. ಪಂಚಮ ಶನಿ ಬಂತಂದ್ರೆ ಇಷ್ಟು ವಿಷಯಗಳ ಬಗ್ಗೆ ಅದು ಪರಿಣಾಮ ಖಂಡಿತ ಮಾಡ್ತಾನೆ, ಪರೀಕ್ಷೆ ಮಾಡ್ಬಿಡ್ತಾನೆ. ಹಿಂಗಾಗಿ ಪಂಚಮ ಶನಿ ಬಂದಾಗ ಸಾಮಾನ್ಯವಾಗಿ ಮನಸ್ಸಿನ ಗೊಂದಲ ಇರ್ತದೆ. ಏನ್ ಮಾಡ್ಬೇಕು ಅನ್ನೋದೇ ಗೊಂದಲ, ನಿರ್ಧಾರ ತಗೊಳ್ಳೋದಕ್ಕ ಕಷ್ಟ ಆಗ್ತದೆ, ಅತಿಯಾಗಿ ಯೋಚನೆ ಮಾಡ್ತೀರಿ, ಹಳೆಯ ಘಟನೆ ಸದಾ ಜ್ಞಾಪಕ ಆಗ್ತಾ ಇರ್ತದೆ, ಒಂಟಿತನ ಕಾಡ್ತಾ ಇರ್ತದೆ. ಶನಿ ಮನಸ್ಸಿನೊಳಗೆ ಕೂತು ಪ್ರಶ್ನೆ ಕೇಳುತ್ತಾನೆ ಅಂತ ನೋಡಿ. ಮಕ್ಕಳ ಬಗ್ಗೆ ಚಿಂತೆ ಇರ್ತದೆ, ಮಕ್ಕಳ ಆರೋಗ್ಯ, ಮಕ್ಕಳ ವಿದ್ಯಾಭ್ಯಾಸ ಕುಸಿತ, ಮಾತು ಕೇಳದೆ ಇರೋದು, ಮಕ್ಕಳು ದೂರ ಆಗೋದು, ಸಂತಾನ ವಿಳಂಬ ಆಗೋದು, ಇದು ಕೂಡ ಪಂಚಮ ಶನಿ ಸಂದರ್ಭದಲ್ಲಿ ಆಗುತ್ತೆ. ಕೆಲವೊಮ್ಮೆ IVF, ಗರ್ಭಪಾತ ಭಯ, ಮಕ್ಕಳಿಂದ ಮಾನಸಿಕ ಒತ್ತಡ ಕೂಡ ಆಗುತ್ತೆ. ಪ್ರೇಮ ಮತ್ತು ಸಂಬಂಧ, ಪಂಚಮ ಶನಿ ಬಂದ್ಬಿಟ್ಟು ಪ್ರೇಮದ ಮನೆ. ನೋಡಿ, ಪ್ರೇಮ ವಿಫಲತೆ, ಗಂಡ ಹೆಂಡತಿ ಅಥವಾ ಪ್ರೇಮಿಗಳ ಮಧ್ಯೆ ಅಪಾರ್ಥ, ದೂರ ಆಗ್ಬಿಡೋದು, ಏಕಪಕ್ಷೀಯ ಪ್ರೀತಿ, ಹಳೆಯ ಪ್ರೇಮ ನೆನಪು, ಇಂಥದ್ದೆಲ್ಲ ನಡೆಯುತ್ತೆ. ಜೊತೆಗೆ ಶನಿ ರಾಹು ಪರಿಣಾಮ ಇದ್ರಂತೂ ಸಾಮಾಜಿಕ ಅವಮಾನ, ರಹಸ್ಯ ಸಂಬಂಧ ಬಹಿರಂಗ, ಮೋಸ ಅನ್ನೋದು ಕೂಡ ನಡೆದು ಹೋಗ್ಬಿಡುತ್ತೆ. ಹಣಕಾಸಿನ ಪರಿಣಾಮ ಇರುತ್ತೆ, ಹೂಡಿಕೆ ನಷ್ಟ, ಷೇರು, ಕ್ರಿಪ್ಟೋ, ಜೂಜು, ಚಿಟ್ ಫಂಡು, ಅತಿಯಾದ ರಿಸ್ಕು, ಈ ಎಲ್ಲದರಿಂದನೂ ನಷ್ಟ ಆಗ್ಬಿಡುತ್ತೆ. ಅದಕ್ಕೆ ಶನಿ ಹೇಳ್ತಾರೆ, ಪರಿಶ್ರಮವಿಲ್ಲದೆ ಬಂದ ಹಣ ಉಳಿಯೋದಿಲ್ಲ. ಪಂಚಮ ಶನಿ ಮತ್ತು ವಿದ್ಯಾಭ್ಯಾಸ, ನೋಡಿ, ವಿದ್ಯಾರ್ಥಿಗಳಿಗೆ ಪಂಚಮ ಶನಿ ಆದಾಗ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ, ಮರವು ಅನ್ನೋದು ಶುರುವಾಗುತ್ತೆ, ಪರೀಕ್ಷೆ ಭಯ ಅನ್ನೋದಿರುತ್ತೆ, ಕೋರ್ಸ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ, ಗ್ಯಾಪ್ ಇಯರ್ ಆಗ್ಬಿಡುತ್ತೆ. ಹೀಗಾಗಿ ಕಷ್ಟಪಟ್ಟು ಓದಿದವರು ನಂತರ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಪಡೀತಾರೆ. ಆಧ್ಯಾತ್ಮಿಕ ಪರಿಣಾಮ, ಇದು ಒಂದು ಗುಪ್ತ ಆಧ್ಯಾತ್ಮಿಕ ಕಾಲ ಆಗಿರುತ್ತೆ. ಮಂತ್ರದಲ್ಲಿ ಆಸಕ್ತಿ ಅನ್ನೋದು ಉಂಟಾಗುತ್ತೆ, ಜ್ಯೋತಿಷ್ಯದ ಮೇಲೆ ಆಸಕ್ತಿ ಬರುತ್ತೆ, ತಂತ್ರ, ಯೋಗ, ಧ್ಯಾನ ಇಂಥದ್ರ ಮೇಲೆ ಆಸಕ್ತಿ ಬರುತ್ತೆ, ಮೌನವಾಗ್ಬಿಡ್ತೀವಿ. ಇಂಥ ರೀತಿ ಎಲ್ಲ ನಮ್ಮ ಮೇಲೆ ಈ ಪಂಚಮ ಶನಿ ಪರಿಣಾಮ ಬೀರ್ತಾನೆ. ಯಾವ ರಾಶಿಗೆ ಹೆಚ್ಚು ಪರಿಣಾಮ ಪಂಚಮ ಶನಿದು? ಯಾಕಂದ್ರೆ ಭಾವನಾತ್ಮಕ ರಾಶಿಗಳು ಕೆಲವಿರ್ತವೆ. ಅವ್ಯಾವು ಅಂದ್ರೆ ಮೇಷ, ಕಟಕ, ಸಿಂಹ, ವೃಶ್ಚಿಕ. ಇವು ಭಾವನಾತ್ಮಕವಾದ ರಾಶಿಗಳು. ಇವುಗಳ ಮೇಲೆ ಪಂಚಮ ಶನಿ ಖಂಡಿತ ಪರಿಣಾಮ ಬೀರ್ತಾನೆ, ಭಾವನಾತ್ಮಕ ಹೊಡೆತ ಇರುತ್ತೆ. ಕಡಿಮೆ ಪರಿಣಾಮ ಅಂದ್ರೆ ಮಕರ, ಕುಂಭ, ತುಲ, ವೃಷಭ. ಇವು ಶನಿಗೆ ಸ್ನೇಹ ಅನುಕೂಲ ರಾಶಿಗಳು. ಇಲ್ಲಿ ಅವನ ತೀವ್ರತೆ ತುಂಬಾ ಕಡಿಮೆ ಇರುತ್ತೆ. ಯಾವಾಗ ಪಂಚಮ ಶನಿ ಕಠಿಣ ಆಗ್ತಾನಂದ್ರೆ ಪಂಚಮ ಮನೆ ದುರ್ಬಲ ಆಗಿದ್ದಾಗ, ರಾಹು, ಕೇತು, ಮಂಗಳ ಪಾಪಕರ್ತರಿ ಇದ್ದರೆ ಪಂಚಮ ಶನಿ ತುಂಬಾ ಕಠಿಣ ಆಗ್ತಾನೆ. ಗುರು ದುರ್ಬಲನಾದ್ರೂ ಕೂಡ ಮಕ್ಕಳ ಮತ್ತೆ ಜ್ಞಾನ, ಧರ್ಮದ ಬಗ್ಗೆ ಒಂದು ಇದಾದಾಗ, ನೀಚ ಆಗಿದ್ದಾಗ, ಅಸ್ತ ಆಗಿದ್ದಾಗ, ರಾಹು ಪೀಡಿತನಾಗಿದ್ದಾಗ ಗುರು ಪಂಚಮ ಶನಿ ತೀವ್ರವಾಗಿ ಕಾಡ್ತಾನೆ. ಶನಿ ರಾಹು ಜೊತೆ ಇದ್ರೆ ಭಯ, ಮಾನಸಿಕ ಒತ್ತಡ, ಅವಮಾನ, ಆತ್ಮವಿಶ್ವಾಸ ಕುಸಿತ ಕಾಣ್ತದೆ. ಶನಿ ಮಂಗಳನ ಜೊತೆ ಇದ್ರೆ ಕೋಪ, ಮಕ್ಕಳ ಜೊತೆ ಜಗಳ, ಅಪಘಾತ ಭಯ, ಪ್ರೇಮದಲ್ಲಿ ಗಲಾಟೆ ಅನ್ನೋದಾಗ್ಬಿಡ್ತದೆ.
ಯಾವಾಗ ಶನಿಯ ಪ್ರಭಾವ ಕಡಿಮೆ ಆಗ್ತದೆ ಅಂದ್ರೆ ಗುರು ದೃಷ್ಟಿ ಇದ್ರೆ, ಗುರು ಕಣ್ಣಿಟ್ಟಲ್ಲಿ ಶನಿ ಮೃದು ಆಗ್ತಾನೆ, ಮಕ್ಕಳ ರಕ್ಷಣೆ ಆಗ್ತದೆ, ಹಣದ ಉಳಿತಾಯ ಆಗುತ್ತೆ, ಆಧ್ಯಾತ್ಮಿಕ ಬೆಳವಣಿಗೆ ಅನ್ನೋದು ಆಗ್ಬಿಡ್ತದೆ. ಶುಕ್ರನ್ ಜೊತೆ ಇದ್ರೆ ಶುಕ್ರ ಶನಿಯನ್ನು ಮೃದುಗೊಳಿಸ್ತಾನೆ, ಕಲಾತ್ಮಕ ಬೆಳವಣಿಗೆ, ಬರವಣಿಗೆ, ಸಂಗೀತ, ಸೃಜನಶೀಲತೆ ಅನ್ನೋದು ಸೃಷ್ಟಿ ಆಗುತ್ತೆ. ಪಂಚಮ ಶನಿ ಕಾಲದಲ್ಲಿ ಯಾವ ಕ್ಷೇತ್ರದಲ್ಲಿ ಬೆಳಿಬಹುದು ಅಂದ್ರೆ ಜ್ಯೋತಿಷ್ಯ, ಕಾನೂನು, ಸಂಶೋಧನೆ, ಬರವಣಿಗೆ, ಧ್ಯಾನ, ರಹಸ್ಯ ವಿದ್ಯೆ ಇಂಥದ್ರಲ್ಲಿ ಪ್ರಗತಿ ಅನ್ನೋದು ಸಾಧ್ಯ ಆಗ್ತದೆ. ಆದರೆ ಮಾನಹಾನಿ 10ನೇ ಮನೆಯಲ್ಲಿ ದೃಷ್ಟಿ ಇದ್ರೆ, ಸೂರ್ಯ ಪೀಡಿತನಾಗಿದ್ರೆ, ರಾಹು ಸಂಬಂಧ ಇದ್ರೆ ಮಾನಹಾನಿ ಆಗ್ಬಿಡುತ್ತೆ. ವಿಶೇಷವಾಗಿ ಶಿಕ್ಷಕರು, ರಾಜಕೀಯ, ಮಾಧ್ಯಮ, ಪ್ರೇಮ ಸಂಬಂಧ ಇಂಥದ್ರಲ್ಲಿ ಮಾನಹಾನಿ ಆಗ್ಬಿಡ್ತದೆ. ಸಂತಾನ ಸಮಸ್ಯೆ ಯಾವಾಗ ಪಂಚಮ ಶನಿ ರಾಹು ಇದ್ದಾಗ, ಪಂಚಮ ಶನಿ ಕೇತು ಇದ್ದಾಗ, ಪಂಚಮ ಅಧಿಪತಿ 8ನೇ ಮನೆಯಲ್ಲಿದ್ದಾಗ, ಗುರು ದುರ್ಬಲನಾಗಿದ್ದಾಗ ಸಂತಾನ ಸಮಸ್ಯೆಯೂ ಆಗ್ಬಿಡ್ತದೆ. ಯಾವ ನಕ್ಷತ್ರಗಳಲ್ಲಿ ಪರಿಣಾಮ ಜಾಸ್ತಿ ಇರುತ್ತೆ? ಆಶ್ಲೇಷ, ಜ್ಯೇಷ್ಠ, ಅನುರಾಧ, ಮೂಲ, ಭರಣಿ ಇವುಗಳಲ್ಲಿ ಪ್ರಕೋಪ ಜಾಸ್ತಿ ಇದ್ರೆ, ರೋಹಿಣಿ, ಪುನರ್ವಸು, ಶ್ರವಣ, ಉತ್ತರಾಷಾಢಗಳಲ್ಲಿ ಅದರ ತೀವ್ರತೆ ಕಡಿಮೆ ಇರ್ತದೆ. ಪಂಚಮ ಶನಿ ಗುಪ್ತ ಆಶೀರ್ವಾದ ಅಹಂಕಾರನ ಕಡಿಮೆ ಮಾಡ್ತದೆ, ಮನಸ್ಸನ್ನು ಆಳವಾಗಿಸುತ್ತದೆ, ಜ್ಞಾನ ಕೊಡುತ್ತದೆ, ಕರ್ಮ ನೆನಪಿಸುತ್ತದೆ. ಹಲವರು ಈ ಸಂದರ್ಭದಲ್ಲಿ ಗುರುಗಳಾಗ್ಬಿಡ್ತಾರೆ, ಜ್ಯೋತಿಷಿಗಳಾಗ್ಬಿಡ್ತಾರೆ, ಲೇಖಕರು, ಧ್ಯಾನಿಗಳು ಕೂಡ ಆಗ್ಬಿಡ್ತಾರೆ. ಇದಕ್ಕೆ ಒಂದು ಪರಿಹಾರ ಏನಂದ್ರೆ ಓಂ ಶಂ ಶನಶ್ಚರಾಯ ನಮಃ ಅಂತ ಪ್ರತಿ ದಿನನೂ ಪಠಿಸೋದು ತುಂಬಾ ಒಳ್ಳೇದು. ಅಥವಾ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಯೇ ನಮಃ ಅಂತ ಹೇಳೋದು ಕೂಡ ತುಂಬಾ ಉತ್ತಮವಾದ ಪರಿಹಾರ ಮಂತ್ರ ಆಗಿರ್ತದೆ. ಮತ್ತೆ ಜುಪಿಟರ್ನ ಬಲಗಡಿಸೋದು ಒಳ್ಳೇದು. ಓಂ ಭ್ರೀಂ ಬೃಹಸ್ಪತಿಯೇ ನಮಃ ಅಂತ, ಯಾಕಂದ್ರೆ ಈ ಟೈಮಲ್ಲಿ ಮಕ್ಕಳ ಮೇಲೇನು ಪರಿಣಾಮ ತುಂಬಾ ಕೊಡ್ತಾನೆ. ಇನ್ನ ಶನಿವಾರ ಕಪ್ಪೆಳ್ಳು, ಕಪ್ಪು ವಸ್ತ್ರ, ಎಣ್ಣೆ, ಚಪ್ಪಲಿ, ಕಬ್ಬಿಣ ಇಂಥದ್ದನ್ನ ದಾನ ಮಾಡೋದು ಕೂಡ ತುಂಬಾ ಒಳ್ಳೇದು. ನೀಲ್ಮಣಿ ಧರಿಸೋದು ಸೂಕ್ತ, ಆದ್ರೆ ಎಲ್ರಿಗೂ ಇದು ಸೂಕ್ತ ಅಲ್ಲ. ಜ್ಯೋತಿಷಿಗಳನ್ನ ಸಂಪರ್ಕಿಸಿ ಅವರ ಒಂದು ಸಜೆಷನ್ ತಗೊಂಡು ಧರಿಸುವುದು ಒಳ್ಳೇದು. ಕಬ್ಬಿಣದ ಉಂಗುರ ತುಂಬಾ ಜನಕ್ಕೆ ಶಾಂತಿ ಕೊಡ್ತದೆ. ಅದರ ಜೊತೆಗೆ ಅಮೆಥಿಸ್ಟು, ಐವಲೈಟು ಇಂಥದ್ದನ್ನು ಕೂಡ ಮೃದುವಾಗಿ ಪರಿಹಾರ ಆಗಿರ್ತದೆ. ದೈವ ದರ್ಶನ ಮಾಮೂಲಿ ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಶನಿ ಶಿಂಗ್ನಾಪುರ್ ಟೆಂಪಲ್ಗೆ ಹೋಗೋದು ತುಂಬಾ ಒಳ್ಳೇದು. ಶನಿ ಪಂಚಮ ಶನಿ ಸಮಯದಲ್ಲಿ ಏನ್ ಮಾಡಿದ್ರೆ ಒಳ್ಳೇದು? ಮಕ್ಕಳ ಜೊತೆ ಶಾಂತಿಯಿಂದ, ಪ್ರೀತಿಯಿಂದ ಮಾತನಾಡಿ, ಹೂಡಿಕೆ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ, ಮಂತ್ರ ಜಪ ಮಾಡಿ, ರಾತ್ರಿ ಹೆಚ್ಚು ಯೋಚನೆ ಮಾಡಬೇಡಿ, ಧ್ಯಾನದ ಮೇಲೆ ಕೇಂದ್ರೀಕರಿಸಿ, ಪುಸ್ತಕನ ಓದಿ, ಗುರು ಸೇವೆ ಮಾಡಿ. ಆದರೆ ಜೂಜಾಡಬೇಡಿ, ತುರ್ತಾಗಿ ನಿರ್ಧಾರ ತಗೊಂಡು ಹಣ ಹೂಡಿಕೆ ಮಾಡಬೇಡಿ, ಅಹಂಕಾರದಿಂದ ನಡಿಬೇಡಿ, ಅನೈತಿಕ ಸಂಬಂಧಗಳನ್ನ ಇಟ್ಕೊಳ್ಳೋಕೆ ಹೋಗ್ಬೇಡಿ, ಮಕ್ಕಳನ್ನ ಅವಮಾನಿಸಕ್ ಹೋಗ್ಬೇಡಿ. ನೋಡಿ, ಪಂಚಮ ಶನಿ ಪ್ರಶ್ನಿಸ್ತಾನೆ, ನಿನ್ನ ಬುದ್ಧಿ ಅನುಭವದಿಂದ ಬಂದಿದೆಯೇ ಅಥವಾ ಅಹಂಕಾರದಿಂದ ಬಂದಿದೆಯೇ ಅಂತ. ಅದಕ್ಕೊಂದು ನುಡಿಮುತ್ತು ಹೇಳ್ತೀನಿ, ಶನಿ ತೆಗೆದುಕೊಳ್ಳುವುದಕ್ಕಿಂತ ಒಳಗಿನ ನಿಜ ಸ್ವರೂಪವನ್ನು ಹೊರತೆಗೆದು ತೋರಿಸ್ತಾನೆ. ಇನ್ನೊಂದು ಆಳವಾಗಿ ಹೇಳೋದಾದ್ರೆ 7.5 ಶನಿ ಜೀವನವನ್ನು ಪರೀಕ್ಷಿಸ್ತದೆ, ಆದರೆ ಪಂಚಮ ಶನಿ ಮನಸ್ಸು ಮತ್ತೆ ಬುದ್ಧಿಯನ್ನು ಪರೀಕ್ಷಿಸ್ತದೆ. ನೋಡಿ ಆತ್ಮೀಯರೇ, ಈ ನನ್ನ ವಿಡಿಯೋ ಬಹುಶಃ ನಿಮಗೆ ಅತಿ ಹೆಚ್ಚಿನ ಮಾಹಿತಿ ನಾನು ನೀಡಿರ್ಬೋದು. ನೀವು ಇದನ್ನೆಲ್ಲ ನೋಡಿ, ಇದನ್ನೆಲ್ಲ 2-3 ಸರಿ ಪದೇ ರಿಪೀಟ್ ಮಾಡಿ ನೋಡಿ. ನಿಮಗೆ ಇದು ಲೈಕ್ ಖಂಡಿತ ಆಗುತ್ತೆ. ನೀವು ನನ್ನನ್ನು ಪ್ರೋತ್ಸಾಹಿಸಿ, ನಿಮ್ಮ ನೆಂಟರಿಷ್ಟರಿಗೆ, ಗೆಳೆಯರಿಗೂ ಇದನ್ನು ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನೀವು ಈ ರೀತಿ ಸಬ್ಸ್ಕ್ರೈಬ್ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾನು ಶಾರ್ಟ್ ಮೂವೀಸ್ ತೆಗಿಬೇಕು ಅಂತಿದ್ದೀನಿ. ಇದಕ್ಕೆ ಇದೇ ಪ್ರೋತ್ಸಾಹ ಆಗುತ್ತೆ. ಇದರಿಂದ ಇನ್ನಷ್ಟು ಹೆಚ್ಚಿನ ವಿಷಯಗಳ ಬಗ್ಗೆ ನಾನು ಸಂಶೋಧನೆ ಮಾಡೋಕ್ಕೆ, ಅದರ ಬಗ್ಗೆ ನಿಮಗೆ ಎಪಿಸೋಡ್ ಮಾಡಿ ನಿಮ್ಮ ಮುಂದೆ ಇಡೋದಕ್ಕೆ ಅವಕಾಶ ಆಗುತ್ತೆ. ದಯವಿಟ್ಟು ಈ ನಿಮ್ಮ ಪ್ರೋತ್ಸಾಹ ಬೆಂಬಲನ ಸದಾ ಮುಂದುವರಿಸಿ ಅಂತ ಹೇಳ್ತಾ ನನ್ನ ನಮಸ್ಕಾರಗಳನ್ನ ಹೇಳ್ತಾ ಇದ್ದೇನೆ.